ಮೊನ್ನೆನೇ ಎಲೆಕ್ಷನ್ ನಂತರ ರಾಜ್ಯಾಧ್ಯಕ್ಷ ಹುದ್ದೆ ಹೋಗುತ್ತೆ ವಿಜೇಂದ್ರ ಅವರಿಗೆ ಅಂತ ಈಶ್ವರಪ್ಪನವರು ಹೇಳಿದರು. ಈಗ ಸದಾನಂದ ಗೌಡರು ಕೂಡ ಅದನ್ನು ಹೇಳಿದ್ದಾರೆ. ಎಲೆಕ್ಷನ್ ಬಳಿಕ ರಾಜ್ಯಾಧ್ಯಕ್ಷ ಮತ್ತು ವಿರೋಧ ಪಕ್ಷದ ನಾಯಕ ಬದಲಾಗ್ತಾರೆ, ಈ ಬಗ್ಗೆ ಈಶ್ವರಪ್ಪನವರೇ ಹೇಳಿದಾರಲ್ಲ ಅಂತ ಟಿ.ವಿ. ಸದಾನಂದ ಗೌಡರು. ಈಶ್ವರಪ್ಪನವರು ನೇರಾನೇರವಾಗಿ ಹೇಳಿದ್ದಾರೆ, ಸದಾನಂದ ಗೌಡರು ಸ್ವಲ್ಪ ಮಾರ್ಮಿಕವಾಗಿ ಹೇಳಿದ್ದಾರೆ. ಈಶ್ವರಪ್ಪನವರು ಒಂದು ಆರೋಪ ಮಾಡಿದ್ರು ಯಡಿಯೂರಪ್ಪನವರ ಮತ್ತು ಅವರ ಪುತ್ರರ ವಿರುದ್ಧ ನೇರವಾಗಿ. ನೀವು ಪರೋಕ್ಷವಾಗಿ ಪರಿವಾರವಾದದ ಬಗ್ಗೆ ಮಾತಾಡ್ತಾ ಇದ್ದೀರಿ. ನಿಮ್ಮ ರಾಜ್ಯ ನಾಯಕರಿಗೆ ಅನಿಸಿದ್ದು ಯಾಕೆ ಹೈಕಮಾಂಡ್ ನಾಯಕರಿಗೆ ಇನ್ನೂ ಕೂಡ ಅನಿಸ್ಲಿಲ್ಲ ಪರಿವಾರವಾದ, ಅದನ್ನ ಯಾಕೆ ತಡ್ಕೊಂಡಿದ್ದಾರೆ ಅಂತ? ಸರ್, ಹಲವಾರು ಸಂಗತಿಗಳನ್ನು ಅವು ಹೇಳಿದಾಗಲೇ ಎಲ್ರಿಗೂ ಅರ್ಥ ಆಗುವಂಥದ್ದು. ಈಶ್ವರಪ್ಪರು ಹೇಳಿದರು, ನಾನು ಕಳೆದ ಬಾರಿ ಹೇಳುವವರೆಗೆ ಅವರು ಅದನ್ನು ಅರ್ಥ ಮಾಡಿಕೊಂಡಿರಲಿಲ್ಲ. ಆದಷ್ಟು ಶೀಘ್ರ ಅಧ್ಯಕ್ಷ ಮತ್ತು ನಮ್ಮ ವಿರೋಧ ಪಕ್ಷದ ಈಗ ನಾನು ಹೇಳಿದ್ದೇನೆ, ಅರ್ಥ ಮಾಡಿಕೊಳ್ತಾರೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಜಯ ಆಗ್ತಿದ್ದಂಗೆನೆ ವಿಜೇಂದ್ರ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಒಂದು ಕುಟುಂಬದ ಕೈಯಲ್ಲಿ ಈ ಪಕ್ಷ ಸಿಕ್ಕಿದೆ, ಒಂದು ರೀತಿ ಸರ್ವಾಧಿಕಾರಿ ರೂಪದಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ. ಇದು ಪರಿವರ್ತನೆ ಆಗಬೇಕು, ಪರಿವಾರವಾದ ಹೋಗಬೇಕು ಬಿಜೆಪಿಯಲ್ಲಿ ಅನ್ನೋದೇ. ಆದರೆ ಏನಾಗಬೇಕು ಬದಲಾವಣೆ? ವಿಜಯೇಂದ್ರ ಅವರಿಂದ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ತೆಗಿಬೇಕು, ನಂಬರ್ 1. ಈಗ ರಾಘವೇಂದ್ರ ಅವರು ಹಾಲಿ ಸಂಸದರಾಗಿದ್ದಾರೆ, ಅವ್ರ ಮುಂದಿನ ಚುನಾವಣೆಯಲ್ಲಿ ಅವ್ರಿಗೆ ಟಿಕೆಟ್ ಘೋಷಣೆ ಆಗಿದೆ, ಅವ್ರು ಗೆದ್ದರೆ ಮತ್ತೆ ಸಂಸದರಾಗೇ ಮುಂದುವರಿತಾರೆ. ಯಡಿಯೂರಪ್ಪನವರು ಬಿಜೆಪಿಯಲ್ಲಿ ಹಸ್ತಕ್ಷೇಪ ಮಾಡಬಾರ್ದು, ಇದೇನಾದರೂ ಇವರ ಉದ್ದೇಶಗಳ ಗೊತ್ತಿಲ್ಲ. ಬಟ್ ಆ ಥರದ ಮಾತುಗಳನ್ನ ಈಗೆಲ್ಲರೂ ಕೂಡ ಆಡ್ತಾ ಇದ್ದಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡೆಯೋಣ. ರವೀಶ್, ಸದಾನಂದ ಗೌಡರು ಹೇಳ್ತಾರೆ ಪಕ್ಷ ಶುದ್ಧೀಕರಣವಾಗಬೇಕು ಅಂತ. ಏನು ಈಗ ಇವರ ಇಂಟೆನ್ಷನ್ ಏನು? ರಾಜ್ಯಾಧ್ಯಕ್ಷ ಹುದ್ದೆಯಿಂದ ವಿಜಯೇಂದ್ರ ಅವ್ರನ್ನ ತೆಗೆದುಬಿಟ್ರೆ ಪಕ್ಷ ಶುದ್ಧೀಕರಣ ಆದಂಗ, ಅಥವಾ ಯಡಿಯೂರಪ್ಪನವ್ರನ್ನ ನೀವು ಪಕ್ಷದಲ್ಲಿ ಇಂಟರ್ಫಿಯರ್ ಆಗಬೇಡಿ ಅಂದರೆ ಪಕ್ಷ ಶುದ್ಧೀಕರಣ ಆದಂಗ? ಹೆಂಗೆ ಇವ್ರ ಹೋರಾಟ ಏನು ಮುಂದೆ ಅಂತ? ಅರವಿಂದ್, ಖಂಡಿತವಾಗಿಯೂ ಕೂಡ ಸದಾನಂದ ಗೌಡರ ಇವತ್ತಿನ ಸುದ್ದಿಗೋಷ್ಠಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಇದೊಂದು ರೀತಿ ಡಿಫ್ರೆಂಟ್ ಆಗೇ ಇತ್ತು. ಅವರೇ ಕ್ವಶನನ್ನು ಸಿದ್ಧಪಡಿಸ್ಕೊ ಬಂದಿದ್ರು, ಅವರೇ ಆನ್ಸರ್ ಮಾಡಿದ್ರು ಒಂದು 5 ಪ್ರಶ್ನೆಗಳಿಗೆ. ಯಾಕೆಂದರೆ ಆ ಪ್ಯಾಟ್ರನ್ನಲ್ಲಿ ಏನಾದರೂ ನನಗೆ ಪ್ರಶ್ನೆಗಳು ಎದುರಾಗ್ಬೋದಾ ಅಂತ. ಹಾಗಾಗಿ ಈ ಸಂದರ್ಭದಲ್ಲಿ ನೀವು ಪರಿವಾರವಾದ ಅಂದರೆ, ಶುದ್ಧೀಕರಣ ಅಂದರೆ ಯಾವ ವಿಚಾರವಾಗಿ ಮಾತನಾಡ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ನೇರವಾಗಿ ಎಲ್ಲೂ ಕೂಡ ಯಡಿಯೂರಪ್ಪ ವಿಜೇಂದ್ರ ಹೆಸರು ಹೇಳಲೇ ಇಲ್ಲ, ಅಶೋಕ್ರವರ ಹೆಸರನ್ನು ಕೂಡ ಹೇಳಲಿಲ್ಲ. ಆದರೆ ಆ್ಯಡನ್ ಆಗಿ ಪ್ರಶ್ನೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ಈಶ್ವರಪ್ಪನವರು ಈಗಾಗಲೇ ಹೇಳಿದಾರಲ್ಲ ಬದಲಾವಣೆ ಬಗ್ಗೆ, ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರ ಬದಲಾವಣೆ ಬಗ್ಗೆ ನಾನು ಇನ್ನೇನು ಹೇಳಬೇಕು ಅನ್ನೋ ಒಂದು ಹಿಂಟನ್ನು ಕೂಡ ಕೊಟ್ಟರು. ಹಾಗಾಗಿ ಇಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಇದಕ್ಕೆ ನೇರವಾಗಿ ಹೊಣೆಗಾರರಾಗಿರ್ತಕ್ಕಂಥವ್ರು ಯಡಿಯೂರಪ್ಪ ಮತ್ತು ಅವರ ಪುತ್ರ ವಿಜೇಂದ್ರ. ಯಾಕೆಂದರೆ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ನಾನು ರಾಜಕೀಯ ಚುನಾವಣಾ ನಿವೃತ್ತಿ ತೆಗೆದುಕೊಳ್ತೇನೆ ಅಂತ ಘೋಷಣೆ ಮಾಡಿಬಿಟ್ಟಿದ್ದೆ. ಆದರೆ ನನ್ನ ಮನೆಗೆ ಬಂದು ಒಬ್ಬರು ಮಾಜಿ CM, ಇಬ್ಬರು ಮಾಜಿ DCMಗಳು ಬಂದು ನನ್ನ ಮನವೊಲಿಕೆ ಮಾಡಿ ನನಗೆ ಆರತಿಯನ್ನು ಎತ್ತಿ ಬೀದಿಗೆ ತಂದು ಆ ನಂತರ ಮಂಗಳಾರತಿ ಮಾಡಿ ವಾಪಸ್ ಕಳಿಸಿದ್ದಾರೆ ಅನ್ನೋ ಸಿಟ್ಟು ಸದಾನಂದ ಗೌಡರಿಗಿದೆ. ಆ ಕಾರಣಕ್ಕೋಸ್ಕರವಾಗಿಯೇ ಇದು ರಾಜ್ಯಾಧ್ಯಕ್ಷ ಮತ್ತು ವಿರೋಧ ಪಕ್ಷ ನಾಯಕರು ಇಬ್ಬರ ಮೇಲೂ ಕೂಡ ತಿರುಗಿ ಬಿದ್ದಿರ್ತಕ್ಕಂಥದ್ದು. ಹಾಗಾಗಿ ಈಶ್ವರಪ್ಪ ಹೇಳ್ದಂತೆ ಈಗ ಸದಾನಂದ ಗೌಡರು ಸುಳಿ ಕೊಟ್ಟಿರುವಂತೆ ಏನಾದರೂ ರಾಜ್ಯ BJPಯಲ್ಲಿ ಬದಲಾವಣೆಗಳಾಗುತ್ತೋ ಲೋಕಸಭೆ ಚುನಾವಣೆ ಬಳಿಕ ಅನ್ನೋ ಗೊಂದಲವೂ ಕೂಡ ಇದೆ. ಇದೇ ರೀತಿ ಗೊಂದಲ ಮುಂದುವರಿದರೆ ಖಂಡಿತವಾಗಿಯೂ ಕೂಡ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಕಾರ್ಯಕರ್ತರೇ ಗೊಂದಲಕ್ಕೀಡಾದರೆ ಬೇರೆ ಬೇರೆ ರೀತಿಯ ಪರಿಣಾಮಗಳಾಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಇದಕ್ಕೆ BJP ಹೈಕಮಾಂಡ್ ಹಸ್ತಕ್ಷೇಪ ಮಾಡುತ್ತೋ ಇಲ್ಲೋ ಕೂಡ ಕಾದು ನೋಡಬೇಕು. ಓಕೆ ರವೀಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸಹಜವಾಗಿ ದೊಡ್ಡ ದೊಡ್ಡ ಸೀನಿಯರ್ ಲೀಡರ್ಸ್ ಇದ್ರ ಬಗ್ಗೆ ಧ್ವನಿ ಎತ್ತಿರೋದ್ರಿಂದ ಇದು ಸಹಜವಾಗಿ ಹೈಕಮಾಂಡ್ ಕಿವಿಗೆ ಬೀಳುತ್ತೆ. ಚುನಾವಣೆ ಸಂದರ್ಭದಲ್ಲಿ ಚುನಾವಣಾ ಫಲಿತಾಂಶದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅಂತ ಏನಾದರೂ ಅವ್ರಿಗೆ ಅನ್ಸಿದ್ರೆ ಖಂಡಿತವಾಗಿ ಹೈಕಮಾಂಡ್ ಇಂಟರ್ಫಿಯರ್ ಆಗ್ತಾರೆ. ಸದಾನಂದ ಗೌಡರನ್ನ, ಈಶ್ವರಪ್ಪನವ್ರನ್ನ ಮತ್ತೆ ಮನವೊಲಿಸುವ ಕೆಲಸ ಆಗುತ್ತೆ. ನೋಡೋಣ ಏನು ಕ್ರಮ ತಗೋತಾರೆ ಅಂತ. ಕರ್ನಾಟಕದಲ್ಲಿ ನಿಶ್ಚಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಮೋದಿಯವರ ಮೇರಾ ದೇಶ್ ಮೇರಾ ಪರಿವಾರ ಇದೆಲ್ಲ, ಇದು ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕ ರಾಜ್ಯದಲ್ಲಿ ಆಗಬೇಕು. ಕರ್ನಾಟಕ ರಾಜ್ಯದಲ್ಲಿ ಮೇರಾ ಪರಿವಾರಕ್ಕೆ ನನ್ನ ಪಕ್ಷ ಆಗಬಾರ್ದು, ನನ್ನ ಪರಿವಾರಕ್ಕೆ ನನ್ನ ಪಕ್ಷ, ನನ್ನ ಮನೆಯವರಿಗೆ ನನ್ನ ಪಕ್ಷ, ನನ್ನ ಜಾತಿಯವರಿಗೆ ನನ್ನ ಪಕ್ಷ ಆಗಬಾರ್ದು. ಸೋಷಿಯಲ್ ಇಕ್ವೇಷನ್ಸ್, ಜಾತಿ ಸಮೀಕರಣ ನಡಿಬೇಕು. ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದಂಥ ಆ ಬೇರೆ ಬೇರೆ ಜನರಿಗೆ ಇವತ್ತು ಅವಕಾಶಗಳು ಲಭ್ಯ ಆಗಬೇಕು. ಹೃದಯ ಬಗದ್ರೆ ಒಂದು ಕಡೆ ಶ್ರೀರಾಮ, ಮತ್ತೊಂದು ಕಡೆ ಮೋದಿ. ಇದು ನನ್ನ ಜೀವನದಲ್ಲ ತಗೊಂಡ್ರಂಥ ಸಿದ್ಧಾಂತ. ಯಡಿಯೂರಪ್ಪನವ್ರ ಹೃದಯ ಬಗದ್ರೆ 2 ಮಕ್ಕಳು ಒಂದು ಕಡೆ, ಮತ್ತೊಂದು ಕಡೆ ಶೋಭಕ್ಕ ಅಂತ ಕಾರ್ಯಕರ್ತರು ಹೇಳ್ತಾರೆ, ನಾನಲ್ಲ. ಒಂದು ಕುಟುಂಬದ ಕೈಯಲ್ಲಿ ಈ ಪಕ್ಷ ಸಿಕ್ಕಿದೆ, ಒಂದು ರೀತಿ ಸರ್ವಾಧಿಕಾರಿ ರೂಪದಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ. ಇದು ಪರಿವರ್ತನೆ ಆಗಬೇಕು. ಈಶ್ವರಪ್ಪನವರು ಒಂದು ಆರೋಪ ಮಾಡಿದ್ರು ಯಡಿಯೂರಪ್ಪನವರ ಮತ್ತು ಅವರ ಪುತ್ರರ ವಿರುದ್ಧ ನೇರವಾಗಿ.
ನೀವು ಪರೋಕ್ಷವಾಗಿ ಪರಿವಾರವಾದದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಿಮ್ಮ ರಾಜ್ಯ ನಾಯಕರಿಗೆ ಅನಿಸಿದ್ದು ಯಾಕೆ ಹೈಕಮಾಂಡ್ ನಾಯಕರಿಗೆ ಇನ್ನೂ ಕೂಡ ಅನಿಸ್ಲಿಲ್ಲ ಪರಿವಾರವಾದ, ಅದನ್ನ ಯಾಕೆ ತಡ್ಕೊಂಡಿದ್ದಾರೆ ಅಂತ? ಸರ್, ಹಲವಾರು ಸಂಗತಿಗಳನ್ನು ನಾವು ಹೇಳಿದಾಗಲೇ ಎಲ್ರಿಗೂ ಅರ್ಥ ಆಗುವಂಥದ್ದು. ಈಶ್ವರಪ್ಪರು ಹೇಳಿದರು, ನಾನು ಕಳೆದ ಬಾರಿ ಹೇಳುವವರೆಗೆ ಅವರು ಅದನ್ನು ಅರ್ಥ ಮಾಡಿಕೊಂಡಿರಲಿಲ್ಲ. ಆದಷ್ಟು ಶೀಘ್ರ ಅಧ್ಯಕ್ಷ ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕ ಈಗ ನಾನು ಹೇಳಿದ್ದೇನೆ, ಅರ್ಥ ಮಾಡಿಕೊಳ್ತಾರೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಜಯ ಆಗ್ತಿದ್ದಂಗೆನೆ ವಿಜೇಂದ್ರ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ. ಒಂದು ಕುಟುಂಬದ ಕೈಯಲ್ಲಿ ಈ ಪಕ್ಷ ಸಿಕ್ಕಿದೆ, ಒಂದು ರೀತಿಯ ಸರ್ವಾಧಿಕಾರಿ ರೂಪದಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ. ಇದು ಪರಿವರ್ತನೆ ಆಗಬೇಕು.